ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ದಿನವನ್ನು ನಾವು ಬುದ್ಧ ಮತ್ತು ಆತನ ಧಮ್ಮ ಈ ಕೃತಿಯ ಲೇಖಕರು ಡಾಕ್ಟರ್ BR ಅಂಬೇಡ್ಕರ್ ಅವರು. ಈ ಕೃತಿಯ ಪ್ರಾರಂಭಿಕ 2 ವಿಡಿಯೋಗಳನ್ನು ನಾನು ಭಾಗ 1ರ ಬಗ್ಗೆ ಮಾಡಿದ್ದೆ. ಮುಂದುವರಿದ ವಿವರವನ್ನು ನಾವು ಮುಂದಿನ ದಿನಗಳಲ್ಲಿ ನೋಡೋಣ. ಇವತ್ತಿನ ದಿವಸ ನಾವು ಪಠ್ಯ 3 ಮುಖ್ಯವಾದ ಒಂದು ಪಠ್ಯವಾಗಿದ್ದು ಇದರಲ್ಲಿ ಏನನ್ನು ಒಳಗೊಂಡಿದೆ ಎಂಬುದನ್ನು ನೋಡೋಣ. ಈ ಒಂದು ಪಠ್ಯದಲ್ಲಿ ಭಾಗ 1ರಲ್ಲಿ ಇದರಲ್ಲಿ ಧಮ್ಮದಲ್ಲಿ ಬುದ್ಧನ ಸ್ಥಾನ ಏನು, ಬುದ್ಧ ಧಮ್ಮದಲ್ಲಿ ಬುದ್ಧನ ಸ್ಥಾನ, ಗೌತಮ ಬುದ್ಧನು ಮಾರ್ಗದರ್ಶಕನೇ ಹೊರತು ಮೋಕ್ಷದಾತನಲ್ಲ, ಖಂಡ 3ರಲ್ಲಿ ಬುದ್ಧನು ತನಗೆ ಅಥವಾ ತನ್ನ ಧಮ್ಮಕ್ಕೆ ದೈವತ್ವವನ್ನು ಬಯಸಲಿಲ್ಲ. ಅದೇ ರೀತಿ ಭಾಗ 2ನ್ನು ಈ ಒಂದು ಪಠ್ಯದಲ್ಲಿ ನೋಡುವುದಾದರೆ ಬುದ್ಧನ ಮತ್ತು ಆತನ ಧಮ್ಮನ ವಿಭಿನ್ನ ದೃಷ್ಟಿಕೋನಗಳನ್ನು ಒಳಗೊಂಡಿದೆ. ಬುದ್ಧನ ಉಪದೇಶಗಳನ್ನು ಇತರರು ಅರ್ಥ ಮಾಡಿಕೊಂಡ ರೀತಿ ಮತ್ತು ಬುದ್ಧನು ಮಾಡಿದ ಧಮ್ಮದ ವರ್ಗೀಕರಣ ಏನು ಎಂಬುದನ್ನು ಭಾಗ 2ರಲ್ಲಿ ನೋಡ್ತೀವಿ. ಭಾಗ 3ರಲ್ಲಿ ಧಮ್ಮ ಎಂದರೇನು, ಇದರಲ್ಲಿ ಖಂಡ 1ರಲ್ಲಿ ನಾವು ಜೀವನದಲ್ಲಿ ಪರಿಶುದ್ಧತೆಯನ್ನು ಪಾಲಿಸುವುದೇ ಧಮ್ಮ, ಖಂಡ 2ರಲ್ಲಿ ಪರಿಪೂರ್ಣತೆಯತ್ತ ಸಾಗುವುದೇ ಧಮ್ಮ, ಖಂಡ 3ರಲ್ಲಿ ನಿಬ್ಬಾಣದಲ್ಲಿ ಬದುಕುವುದೇ ನಿಜವಾದ ಧಮ್ಮ, ದುರಾಸೆಯನ್ನು ತ್ಯಜಿಸುವುದೇ ನಿಜವಾದ ಧಮ್ಮ, ಎಲ್ಲ ಸಂಯುಕ್ತ ವಸ್ತುಗಳು ನಶ್ವರ ಎಂದು ನಂಬುವುದು ಧಮ್ಮ, ಕರ್ಮವು ನೈತಿಕ ವ್ಯವಸ್ಥೆಯ ಸಾಧನ ಎಂದು ನಂಬುವುದು ಧಮ್ಮ. ಭಾಗ 4ರಲ್ಲಿ ಯಾವುದು ಧಮ್ಮವಲ್ಲ ಎಂಬುದನ್ನು ನೋಡ್ತೀವಿ. ಅತೀಂದ್ರಿಯ ಶಕ್ತಿಯನ್ನು ನಂಬುವುದು ಧಮ್ಮವಲ್ಲ, ದೇವರಲ್ಲಿ ನಂಬಿಕೆ ಇಡುವುದು ಧಮ್ಮದ ಭಾಗವಲ್ಲ, ಬ್ರಹ್ಮಲೋಕ ಆಧಾರಿತ ಧರ್ಮವು ಸುಳ್ಳು ಧಮ್ಮವಾಗಿರುತ್ತದೆ, ಆತ್ಮದಲ್ಲಿ ನಂಬಿಕೆ ಇಡುವುದು ಧಮ್ಮವಲ್ಲ, ಯಜ್ಞಗಳಲ್ಲಿನ ನಂಬಿಕೆ ಧಮ್ಮವಲ್ಲ, ಊಹೆಯ ಆಧಾರದ ಮೇಲೆ ನಿಂತ ನಂಬಿಕೆಯೂ ಧಮ್ಮವಲ್ಲ, ಧರ್ಮಗ್ರಂಥಗಳನ್ನು ಓದುವುದು ಧಮ್ಮವಲ್ಲ, ಧರ್ಮಗ್ರಂಥಗಳು ದೋಷಾತೀತವೆಂದು ನಂಬುವುದು ಧಮ್ಮವಲ್ಲ. ಭಾಗ 5ರಲ್ಲಿ ಸದ್ಧಮ್ಮ ಎಂದರೇನು ಎಂದು ನೋಡುತ್ತೇವೆ. ಸದ್ಧಮ್ಮದ ಕಾರ್ಯಗಳು ಅಶುದ್ಧ ವಿಚಾರಗಳಿಂದ ಮನಸ್ಸನ್ನು ಶುದ್ಧಿಗೊಳಿಸುವುದು, ಜಗತ್ತನ್ನು ಸತ್ಯದ ಸಾಮ್ರಾಜ್ಯವನ್ನಾಗಿ ನಿರ್ಮಿಸುವ ಬಗೆ, ಧಮ್ಮ ಸದ್ಧಮ್ಮವಾಗಲು ಪ್ರಜ್ಞೆಯನ್ನು ಬೆಳೆಸಬೇಕು, ವಿದ್ಯೆಯನ್ನು ಎಲ್ಲರಿಗೂ ತೆರೆದಿಟ್ಟಾಗ ಧರ್ಮವು ಸದ್ಧಮ್ಮವಾಗುತ್ತದೆ, ಧಮ್ಮ ಸದ್ಧಮ್ಮವಾಗಲು ವಿದ್ಯೆ ಮಾತ್ರ ಸಾಲದು, ಪ್ರಜ್ಞೆಯ ಅಗತ್ಯವನ್ನು ಬೋಧಿಸಿದಾಗ ಧಮ್ಮವು ಸದ್ಧಮ್ಮವಾಗುತ್ತದೆ, ಕೇವಲ ಪ್ರಜ್ಞೆ ಮಾತ್ರ ಸಾಲದು ಎಂದು ಬೋಧಿಸಿದಾಗ ಮಾತ್ರ ಧಮ್ಮವು ಸದ್ಧಮ್ಮವಾಗುತ್ತದೆ, ಪ್ರಜ್ಞೆ ಮತ್ತು ಶೀಲದ ಜೊತೆಗೆ ಕರುಣೆಯನ್ನು ಬೋಧಿಸಿದಾಗ ಧಮ್ಮ ಸದ್ಧಮ್ಮವಾಗುತ್ತದೆ, ಕರುಣೆಗಿಂತ ಹೆಚ್ಚು ಮೈತ್ರಿಯನ್ನು ಬೋಧಿಸಿದಾಗ ಧಮ್ಮ ಸದ್ಧಮ್ಮವಾಗುತ್ತದೆ. ಧಮ್ಮವು ಸದ್ಧಮ್ಮವಾಗಬೇಕಾದರೆ ಮನುಷ್ಯರ ನಡುವಿನ ಸಾಮಾಜಿಕ ಅಡೆತಡೆಗಳನ್ನು ಅದು ನಾಶ ಮಾಡಬೇಕು. ಹುಟ್ಟಿನ ಬದಲಾಗಿ ಅಂತಹ ಶಕ್ತಿಯೇ ವ್ಯಕ್ತಿಯ ಮಾನದಂಡವಾಗಿರಬೇಕು. ಧಮ್ಮವು ಸದ್ಧಮ್ಮವಾಗಬೇಕಾದರೆ ಮನುಷ್ಯರ ನಡುವೆ ಸಮಾನತೆ ಹೆಚ್ಚಿಸಬೇಕು. ಈ ಎಲ್ಲ ಅಂಶಗಳನ್ನು ನಾವು ಪಠ್ಯ 3ರಲ್ಲಿ ನೋಡುತ್ತೇವೆ. ಇವತ್ತಿನ ದಿನದಲ್ಲಿ ನಾವು ಖಂಡ 1ರ ಬುದ್ಧ ಧಮ್ಮದಲ್ಲಿ ಬುದ್ಧನ ಸ್ಥಾನ ಏನು ಎಂಬುದನ್ನು ನೋಡೋಣ. ಯೇಸು ಕ್ರಿಸ್ತನು ತಾನು ಕ್ರೈಸ್ತ ಧರ್ಮದ ಪ್ರವಾದಿ ಎಂದು ಘೋಷಿಸಿಕೊಂಡನು. ಇದಲ್ಲದೆ ಅವನು ನಾನು ದೇವರ ಪುತ್ರ ಎಂದು ಹೇಳಿಕೊಂಡಿದ್ದನು. ಕ್ರಿಸ್ತನನ್ನು ದೇವರ ಪುತ್ರ ಎಂದು ಒಪ್ಪಿಕೊಳ್ಳದ ವ್ಯಕ್ತಿಗೆ ಎಂದಿಗೂ ಮೋಕ್ಷ ಸಿಗುವುದಿಲ್ಲ ಎಂಬ ನಿಯಮವನ್ನು ಅವನು ಹೇರಿದ್ದನು. ಇವುಗಳ ಜೊತೆಗೆ ಯೇಸು ಕ್ರಿಸ್ತನು ತಾನು ಪ್ರವಾದಿ ಮತ್ತು ದೇವರ ಪುತ್ರ ಎಂಬುದಾಗಿ ತನ್ನ ದೈವವಾಣಿಯಲ್ಲಿ ಅಥವಾ ಧರ್ಮದ ಸುವಾರ್ತೆಯಲ್ಲಿ ತನ್ನ ಹೆಸರನ್ನು ಅಡಕಗೊಳಿಸಿ ಸುಭದ್ರಗೊಳಿಸಿದ್ದನು. ಇಸ್ಲಾಂ ಧರ್ಮದ ಪ್ರವಾದಿ ಮೊಹಮ್ಮದನು
ನಾನು ದೇವರಿಂದ ಈ ಭೂಮಿಗೆ ಕಳಿಸಲ್ಪಟ್ಟಿರುವ ದೂತ ಎಂದು ಹೇಳಿಕೊಂಡಿದ್ದನು. ಆತನು ಮುಂದುವರಿದು, ತಾನು ವಿಧಿಸಿರುವ 2 ನಿಯಮಗಳನ್ನು ಒಪ್ಪಿಕೊಳ್ಳದ ವ್ಯಕ್ತಿಗೆ ಮೋಕ್ಷಕ್ಕೆ ಅನರ್ಹನಾಗಿರುತ್ತಾನೆ ಎಂದು ಸಾರಿದನು. ಈ 2 ನಿಯಮಗಳು ಹೀಗಿವೆ. ಮೊದಲನೆಯದಾಗಿ, ಇಸ್ಲಾಂ ಧರ್ಮವನ್ನು ಸ್ವೀಕರಿಸುವ ವ್ಯಕ್ತಿಯು ಮೊಹಮ್ಮದ್ನನ್ನು ದೇವರ ಪ್ರವಾದಿ ಎಂದು ಒಪ್ಪಿಕೊಳ್ಳಬೇಕು. ಎರಡನೆಯದಾಗಿ, ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿದ ನಂತರ ಯಾವುದೇ ವ್ಯಕ್ತಿಯಾಗಲಿ ಪ್ರವಾದಿ ಮೊಹಮ್ಮದನೇ ದೇವರ ಕೊನೆಯ ಪ್ರವಾದಿ ಎಂದು ಒಪ್ಪಿಕೊಳ್ಳಲೇಬೇಕು. ಈ 2 ನಿಯಮಗಳನ್ನು ಒಪ್ಪಿಕೊಂಡ ವ್ಯಕ್ತಿಗಳು ಮಾತ್ರ ಇಸ್ಲಾಂ ಧರ್ಮದಲ್ಲಿ ಮೋಕ್ಷಕ್ಕೆ ಅರ್ಹರಾಗಿರುತ್ತಾರೆ. ಮುಸ್ಲಿಂ ವ್ಯಕ್ತಿಯು ತನ್ನನ್ನು ದೇವರ ಪ್ರವಾದಿ ಎಂದು ಒಪ್ಪಿಕೊಳ್ಳುವಂತೆ ಮಾಡುವುದರ ಮೂಲಕ ಮೊಹಮ್ಮದರು ಇಸ್ಲಾಂ ಧರ್ಮದಲ್ಲಿ ತನಗೆ ತಾನೇ ಸ್ಥಾನವನ್ನು ಸ್ಥಾಪಿಸಿಕೊಂಡರು. ಆದರೆ ಗೌತಮ ಬುದ್ಧನು ಇಂಥ ಯಾವುದೇ ನಿರ್ಬಂಧಗಳನ್ನು, ನಿಯಮಗಳನ್ನು ಹೇರಲಿಲ್ಲ. ನಾನು ಶಾಕ್ಯ ಕುಲದ ಶುದ್ಧೋಧನ ಮತ್ತು ಮಹಾಮಾಯ ಇವರ ಪುತ್ರನಲ್ಲದೆ ಬೇರೇನೂ ಅಲ್ಲ ಎಂದು ಹೇಳಿದರು. ಯೇಸುಕ್ರಿಸ್ತ ಮತ್ತು ಮೊಹಮ್ಮದರು ತಮ್ಮ ಧರ್ಮಗಳಲ್ಲಿ ಸ್ಥಾನ ಪಡೆದಂತೆ ಬುದ್ಧನು ತನ್ನ ಧರ್ಮದಲ್ಲಿ ತನಗೆ ಯಾವುದೇ ಮಹತ್ವದ ಸ್ಥಾನ ಪ್ರಾಪ್ತಿಯಾಗದಂತೆ ಕೆಲವು ನಿಯಮಾವಳಿಗಳನ್ನು ವ್ಯವಸ್ಥಿತವಾಗಿ ರೂಪಿಸಿದ್ದರು. ಹೀಗಾಗಿಯೇ ಬುದ್ಧನನ್ನು ಕುರಿತಂತೆ ಅಪಾರವಾದ ಮಾಹಿತಿ ಲಭ್ಯವಿದ್ದರೂ ಆತನ ಬಗ್ಗೆ ಸ್ವಲ್ಪ ಮಾತ್ರವೇ ನಮಗೆ ತಿಳಿದಿದೆ. ನಮಗೆಲ್ಲ ಇತಿಹಾಸದ ಮೂಲಕ ತಿಳಿದಿರುವಂತೆ ಗೌತಮ ಬುದ್ಧನ ಪರಿನಿರ್ವಾಣದ ನಂತರ ರಾಜಗೃಹ ನಗರದಲ್ಲಿ ಪ್ರಥಮ ಬೌದ್ಧ ಪರಿಷತ್ತು ನಡೆಯಿತು. ಈ ಪರಿಷತ್ತಿನ ಅಧ್ಯಕ್ಷತೆಯನ್ನು ಅವರ ಶಿಷ್ಯರಾದ ಕಶ್ಯಪನು ವಹಿಸಿದ್ದನು. ಉಳಿದಂತೆ ಮೂಲತಃ ಕಪಿಲವಸ್ತುವಿನ ನಗರರಾದವರು ಆನಂದ, ಉಪಾಲಿ ಮತ್ತು ಇತರರು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಇವರು ಬುದ್ಧನ ಜೊತೆ ಇದ್ದು ಅವನ ಜೊತೆ ನಿರಂತರವಾಗಿ ಪ್ರಯಾಣಿಸಿದರು. ಒಟ್ಟಿನಲ್ಲಿ ಇವರೆಲ್ಲ ಅವನ ಕೊನೆಯುಸಿರು ಇರುವವರೆಗೂ ಅವನೊಂದಿಗೆ ಇದ್ದರು. ಆದರೆ ಬೌದ್ಧ ಪರಿಷತ್ತಿನ ಅಧ್ಯಕ್ಷನಾದ ಕಶ್ಯಪನು ಮಾಡಿದ್ದು ಏನು? ಅವನು ಆನಂದನಿಗೆ ಬುದ್ಧನ ಧಮ್ಮವನ್ನು ಪುನರುಚ್ಚರಿಸು ಎಂದು ಹೇಳಿದ್ದನಲ್ಲದೆ ಪರಿಷತ್ತಿನ ಸಭೆಯನ್ನು ಉದ್ದೇಶಿಸಿ ಇದು ನಿಮಗೆ ಸಹಮತವೇ ಎಂದು ಸದಸ್ಯರನ್ನು ಕೇಳುವಂತೆ ಸೂಚಿಸಿದ. ಇದಕ್ಕೆ ಪರಿಷತ್ತು ಸಹಮತ ವ್ಯಕ್ತಪಡಿಸಿತ್ತು. ಅನಂತರ ಕಶ್ಯಪನು ಆ ಪ್ರಶ್ನೆಗೆ ಅಂತ್ಯ ಹಾಡಿದನು. ಆಮೇಲೆ ಕಶ್ಯಪನು ವಿನಯವನ್ನು ಪುನರಾವರ್ತಿಸು ಎಂದು ಉಪಾಲಿಗೆ ತಿಳಿಸಿದನು. ಇದು ಸರಿಯಾಗಿದೆಯೇ ಎಂದು ಪರಿಷತ್ತಿನ ಸದಸ್ಯರನ್ನು ಕೇಳುವಂತೆ ನಿರ್ದೇಶಿಸಿದ. ಇದಕ್ಕೂ ಬುದ್ಧನ ಅನುಯಾಯಿಗಳು ಸಹಮತ ವ್ಯಕ್ತಪಡಿಸಿದರು. ಅನಂತರ ಕಶ್ಯಪನು ಈ ಪ್ರಶ್ನೆಯನ್ನು ಅಂತ್ಯಗೊಳಿಸಿದನು. ಬುದ್ಧನ ಜೀವನ ಕುರಿತ ಕೆಲವು ಪ್ರಮುಖ ಘಟನೆಗಳನ್ನು ದಾಖಲಿಸುವ ಉದ್ದೇಶದಿಂದ ಸೇರಿದ್ದು. ಈ ಸಭೆಯಲ್ಲಿ ಕಶ್ಯಪನು 3ನೇ ಪ್ರಶ್ನೆಯನ್ನು ಯಾರಿಗಾದರೂ ಕೇಳಬಹುದಿತ್ತು. ಆದರೆ ಕಶ್ಯಪನು ಹಾಗೇನು ಮಾಡಲಿಲ್ಲ. ಈ 2 ಪ್ರಶ್ನೆಗಳು ಮಾತ್ರ ಸಂಘಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಎಂದು ಅವನು ಭಾವಿಸಿದನು. ಕಶ್ಯಪನು ಬುದ್ಧನ ಜೀವನದ ದಾಖಲೆಗಳನ್ನು ಸಂಗ್ರಹಿಸಿದ್ದರೆ ಇಂದು ನಮಗೆ ಅವನನ್ನು ಕುರಿತು ಸಮಗ್ರವಾದ ಜೀವನ ಚರಿತ್ರೆ ಲಭ್ಯವಾಗುತ್ತಿತ್ತು. ಹಾಗಾದರೆ ಬುದ್ಧನ ಜೀವನ ಕುರಿತಂತೆ ಸಮಗ್ರವಾದ ಮಾಹಿತಿಯನ್ನು ಸಂಗ್ರಹಿಸಬೇಕೆಂದು ಕಶ್ಯಪನಿಗೆ ಏಕೆ ಹೊಳೆಯಲಿಲ್ಲ? ವಾಸ್ತವವಾಗಿ ಅದು ಕಶ್ಯಪನ ನಿರಾಸಕ್ತಿಯಲ್ಲ. ಬದಲಿಗೆ ತನ್ನ ಧರ್ಮದಲ್ಲಿ ತನಗೆ ಯಾವುದೇ ರೀತಿಯ ಸ್ಥಾನಮಾನಗಳು ಇರಕೂಡದೆಂದು ಸ್ವತಃ ಗೌತಮ ಬುದ್ಧನೇ ತೀರ್ಮಾನಿಸಿದ್ದನು ಎಂಬುದು ಸರಳವಾಗಿ ಊಹಿಸಬಹುದು. ಈ ಕಾರಣದಿಂದಾಗಿ ಬುದ್ಧ ಮತ್ತು ಆತನ ಧರ್ಮವು ಇತರೆ ಧರ್ಮಗಳಿಗಿಂತ ಭಿನ್ನವಾಗಿದೆ. ಗೌತಮ ಬುದ್ಧನು ತನ್ನ ಉತ್ತರಾಧಿಕಾರಿಯನ್ನು ನೇಮಿಸುವುದನ್ನು ವಿರೋಧಿಸಿದನು. ಇದರಿಂದಾಗಿ ಬುದ್ಧನು ತನ್ನ ಧರ್ಮದಲ್ಲಿ ತನಗೆ ಯಾವ ಸ್ಥಾನವೂ ಇರಕೂಡದೆಂದು ತೀರ್ಮಾನಿಸಿರುವುದು ಸ್ಪಷ್ಟವಾಗಿ ತಿಳಿಯುತ್ತದೆ. ಬುದ್ಧನ ಕೊನೆಯ ಕಾಲದಲ್ಲಿ
ಸಂಘಕ್ಕೆ ಒಬ್ಬ ಉತ್ತರಾಧಿಕಾರಿಯನ್ನು ನೇಮಿಸಬೇಕೆಂದು ಅವರ ಅನುಯಾಯಿಗಳು 2-3 ಬಾರಿ ಪ್ರಾರ್ಥಿಸಿಕೊಂಡರು. ಪ್ರತಿ ಬಾರಿಯೂ ಅವರ ಈ ಮನವಿಯನ್ನು ಬುದ್ಧನು ನಿರಾಕರಿಸಿದನು. ನನ್ನ ಧಮ್ಮವು ತನಗೆ ತಾನೇ ಉತ್ತರಾಧಿಕಾರಿಯಾಗಿರಬೇಕು ಎಂಬುದು ಬುದ್ಧನ ಉತ್ತರವಾಗಿತ್ತು. ತತ್ವ ಅಥವಾ ಸಿದ್ಧಾಂತಗಳು ಸ್ವತಃ ಜೀವಂತವಾಗಿರಬೇಕೇ ಹೊರತು ವ್ಯಕ್ತಿಯೊಬ್ಬನ ಅಧಿಕಾರದ ಮೂಲಕ ಅವುಗಳನ್ನು ಇತರರು ಪಾಲಿಸಬಾರದು. ವ್ಯಕ್ತಿಯೊಬ್ಬನ ಅಧಿಕಾರವನ್ನು ಆಶ್ರಯಿಸುವ ತತ್ವಗಳು ತತ್ವವಲ್ಲ ಎಂಬುದು ಗೌತಮ ಬುದ್ಧನ ಖಚಿತವಾದ ನಿಲುವಾಗಿತ್ತು. ಪ್ರತಿ ಸಂದರ್ಭದಲ್ಲೂ ಧಮ್ಮದ ಅಧಿಕಾರವನ್ನು ಪ್ರತಿಷ್ಠಾಪಿಸಲು ಅದರ ಸಂಸ್ಥಾಪಕನ ಹೆಸರನ್ನು ಹೇಳುವ ಅಗತ್ಯ ಬಂದರೆ ಅದು ಧಮ್ಮವೇ ಅಲ್ಲ. ಬುದ್ಧನು ತನ್ನ ಧಮ್ಮದಲ್ಲಿ ತನ್ನ ಸ್ಥಾನಮಾನ ಕುರಿತು ತೆಗೆದುಕೊಂಡ ಕಠಿಣ ನಿಲುವು ಇದಾಗಿತ್ತು. ಎಲ್ಲರಿಗೂ ಧನ್ಯವಾದಗಳು.